ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ನಾವಿಬ್ರು ಒಂದೇ ಕಲರು. ಜಗದೀಶ್ ಅವರು ಅಲ್ಲ ಜಗದೀಶ್ ಮತ್ತೆ ಕೃಷ್ಣ ಅವ್ರಿಗೆ ಇನ್ ಕೇಸ್ ಜಗದೀಶ್ ಅವರು ಅಷ್ಟೇ, ಕೃಷ್ಣನು ಅಷ್ಟೇ. ಎಲ್ಲಾದ್ರು ಕೃಷ್ಣ ಎಲ್ಲಿ ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರಿಗೆಷ್ಟು ಪ್ರೀತಿ ಇತ್ತು ಅಂದ್ರೆ, ಸರ್ ನಿಮ್ಗೆ ಯಾರು ಹೇಳಿ ಲೈಕ್ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕು ಹೇಳಿ, ಸಲಗ ಅಂತ ತುಂಬಾ ದೊಡ್ಡ ಇಟ್ಕೊಂಡಿದ್ದೀರ, ನಿಮ್ಗೇನ್ ಬೇಕು ಹೇಳಿ ಅಂತ ಒಂದಷ್ಟು ಜನ ಹೆಸರುಗಳನ್ನ ಹೇಳಿ, ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ನಟಿಯರ ಹೆಸರು ಅವ್ರು ಹೇಳಿದಾಗ ನನಗೊಂದು ಅವಕಾಶ ಕೊಡ್ರಪ್ಪ ಈ ಸತಿ ಬಿಟ್ಬಿಡಿ ನನ್ನ ದಾರಿಗೆ. ನನಗೆ ನನ್ನ ಏರಿಯಾಲಿ ಕಾಣುವಂತ ಲಕ್ಷಣವಾಗಿರುವಂತ ಒಂದು ಹೆಣ್ಣುಡುಗಿ ಬೇಕು, ನಾನು ಹುಡುಕ್ತೀನಿ ಅಂತೇಳಿ ಕೇಳಿದ್ದಕ್ಕೆ ಅವತ್ತು ನಾನು ಇವತ್ತಿಗೂ ಯಾಕೆ ನೆನೆಸ್ಕೊತೀನಿ ಜಗದೀಶ್ನ ಕೃಷ್ಣನ ಅಂದ್ರೆ, ಇಷ್ಟೆಲ್ಲ ನನ್ನ ನಂಬುದು. ಈಗ ಹೊಸಬರನ್ನ ಹಾಕ್ಕೊಳ್ತೀವಿ ಅಂದ್ರೆ ಹೊಸಬರು ಮಾಡಿದ್ರೆ ಸಿನಿಮಾ ಹೋಗ್ತಿಲ್ಲ ಅಂತಂದೇಳಿ ನನ್ನ ತುಂಬಾ ನಂಬಿದ್ದಕ್ಕೆ ನಾವಿಬ್ರು ಅವ್ರ ಥ್ಯಾಂಕ್ಸ್ ಹೇಳ್ಬೇಕು. ಆ ವಿಷಯದಲ್ಲಿ ನಾನೊಂದು ನಾಟಕದ ಪುಸ್ತಕ ಹೇಳಿದಾರ, ಪುಸ್ತಕ ರಿಲೀಸ್ಗೆ ಹೋದಾಗ ಇವ್ರ ಫ್ರೆಂಡ್ ಕೂತಿದ್ರು. ನಾನು ಹಿಂಗ್ ಮೆಟ್ಲಿಳ್ಕೊಂಡು ಬರ್ತಾ ಇಲ್ಲಪ್ಪ, ಮೆಟ್ಲಿಳ್ಕೊಂಡು ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗ ಹೇಳಿದೆ, ರಾಘು ಅದ್ಯಾರ ಹುಡುಗಿನ ಕರೆಯೋ ನಿಮಿಷ ಇಲ್ಲಿ, ಯಾಕೆ ಥಿಯೇಟರ್ದಲ್ವಾ? ಹೌದು, ಕರಿ ಸುಮ್ಮನೆ ಹೇಳ್ತೀನಿ ಅಂತ ಕರೆಸಿ ಮಾತಾಡ್ಬಿಟ್ಟು ನಾನು ಈಗ ಹೇಳಿಲ್ಲ. ಎಷ್ಟು ದಿವಸ ಹೇಳಿಲ್ಲಪ್ಪ? 6ರಿಂದ 7 ತಿಂಗಳು ಹೇಳಿಲ್ಲ. ಸುಮ್ಮನೆ ಕರ್ಸೋದು, ಬಾಮ ಕುತ್ಕೊಮ್ಮ, ಅದು ಇದು ವಿಷಯ ಹೇಳೋದು, ಸರಿ ನಡಿ. ಆಮೇಲೆ ಸುಮ್ಮನೆ ಯಾಕೆ ಡೌಟ್ ಬರ್ತಾರ ಅಂದ್ಬಿಟ್ಟು ಒಂದು ಹೀರೋಯಿನ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಅದನ್ನ ಮಾಡಬೇಕಾಗತ್ತೆ, ಅದಕ್ಕೊಂಚೂರು ನೀನು ತಯಾರಿ ಮಾಡ್ಕೋತೀಯ, ಹುಷಾರು ಮಾಡ್ಕೋತೀಯ. ಥಿಯೇಟರ್ ಅವ್ರು ಅಂದ್ರೆ ಬಂಟರುಗಳು, ಅದರಲ್ಲಿ ಏನು ಮಾತಿಲ್ಲ. ಬಿಕಾಸ್ ನಾನು ಏನಕ್ಕೆ ಥಿಯೇಟರ್ ಅವ್ರನ್ನ ಪೂಜಿಸ್ತೀನಿ ಅಂದ್ರೆ ಇದೇ ಕಾರಣಕ್ಕೆ. ಇವತ್ತು ಒಂದು ಕಾರಣದಲ್ಲಿ ನಮ್ಮ ಸಿನಿಮಾ ಎತ್ತಿ ಹಿಡಿದಿರೋದೇ ನಮ್ಮ ಥಿಯೇಟರ್ ಪರ್ಸನಾಲಿಟಿಗಳು. ಸೊ ಹಾಗಾಗಿ ನಾನು ಅವ್ರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಅವ್ರಿದ್ರೆ ನಾವು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಅನ್ನೋದು ಶೋಕಿ ಅನ್ಕೊಂಡ್ಬಿಟ್ಟಿದ್ದಾರೆ, ಶೋಕಿಗಲ್ಲ ಅದು. ಆ ವಿಷಯದಲ್ಲಿ ಅಶ್ವಿನಿ ಸೆಲೆಕ್ಟ್ ಮಾಡಿ ಸುಮಾರು 6ರಿಂದ 8 ತಿಂಗಳು ಹೇಳಿದಾರ. 6-8 ತಿಂಗಳು ಹೇಳ್ತೀರ, ಆಮೇಲೆ ನಿಧಾನಕ್ಕೆ ಹೇಳಿದೆ. ಎಷ್ಟು ದಿವಸ ಹತ್ರ ಇದ್ದಾಗ ಹೇಳಿದ್ ನಾನು ಡಿಸೆಂಬರ್ ಹೇಳಿದ್ದಿಲ್ವೋ, ನವೆಂಬರ್ ಹೇಳಿದ್ದೆ. ಎಷ್ಟು ತಿಂಗಳು ಅವಾಯ್ಡ್ ಮಾಡಿದ್ದೆ? 8-9 ತಿಂಗಳು ಅವಾಯ್ಡ್ ಮಾಡಿ. 8-9 ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ನೀನೇ ಹೀರೋಯಿನ್ ಅಂತ ಸಾಕು. ನಾನು ಹೆಂಗ್ ಸರ್ ಹೀರೋಯಿನ್? ನನಗೆ ಬೇಕಾಗಿರೋದು ನಟನೆ, ಬ್ಯೂಟಿ. ನನಗೆ ಯಾವತ್ತೂ ನನ್ನ ಬ್ಯೂಟಿಯಿಂದ ಹೋಗಲಿಲ್ಲ. ನಟನೆ ತುಂಬಾ ಮುಖ್ಯ ನನಗೆ. ಆಕ್ಟಿಂಗ್ ಅಂತ ಬಂದಾಗ ಆಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತೇಳಿ ನೋಡೋದು. ಆಮೇಲೆ ನೀನ್ ಬ್ಲ್ಯಾಕ್ ಬ್ಯೂಟಿನೇ ಆಯ್ತಾ, ಹಂಗನ್ಬಿಟ್ಟು ಏನ್ ಹಂಗಲ್ಲ ಅಂದ್ರು ಅಂತ ಅನ್ಕೋಬೇಡ. ಇವಾಗ ಬ್ಲ್ಯಾಕ್ ಬ್ಯೂಟಿ ನೀನು. ಆ ವಿಷಯದಲ್ಲಿ ತುಂಬಾ ದೊಡ್ಡ ಮಾರ್ಕ್ಸ್ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನ ಹೇಳ್ತಾರೆ, ಸರ್ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ತುಂಬಾ ಇಂಟು ಟ್ಯಾಲೆಂಟೆಡ್, ಸ್ಪೆಷಲಿ ಹೀರೋಯಿನ್ ಅಂತ ಬಂದಾಗ ಹೋಗ್ತಾ 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 ನಮ್ಮನೆ ಹುಡುಗಿ ಅನ್ಸ್ಕೊಟ್ರು ಅಂತ. ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೆ. ಆ ವಿಷಯದಲ್ಲಿ ನೀನು ತುಂಬಾ ದೊಡ್ಡ ಮಟ್ಟಕ್ಕೆ ಗೆದ್ದಿದ್ಯಾ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ. ಎಸ್, ಎಲ್ರಿಗೂ ನಮಸ್ಕಾರ. ತುಂಬಾ ದೊಡ್ಡ ಜವಾಬ್ದಾರಿ ಸರ್. ಆಗ್ಲೇ ಹೇಳ್ದಂಗೆ ನಾನು ತುಂಬಾ ಕಡೆ ಹೇಳಿದ್ದೀನಿ ನಾನು ನಟಿ ಆಗ್ಬೇಕು ಅನ್ನೋದೇ ನನ್ ಕನಸಿದ್ದು. ಆದ್ರೆ ಟು ಬಿ ವೆರಿ ಆನೆಸ್ಟ್, ನನ್ನ ಕಲರಿಗೆ ತುಂಬಾ ಕಮ್ಮಿ ಆಗ್ತಿತ್ತು ಅವಕಾಶಗಳು. ಸರ್ ನನ್ನನ್ನ ಅವತ್ತು ಕರೆದಾಗ್ಲೂ ಕೂಡ ಏನೋ ಒಂದು ಪಾತ್ರ ಇರುತ್ತೆ, ಹೋಗಿ ಮಾಡಿ ಬಂದ್ಬಿಡೋಣ ಅಂತಾನೆ ಅನ್ಕೊಂಡು ನಾನು ಅವತ್ತು ಬಂದಿದ್ದು. ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ್ ನಿಜ. ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್, ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗ್ಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ. ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ, ಒಂದು ಹೊಸ ಫೇಸ್ ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ. ಬಟ್ ನಂಬಿದ್ದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬಾ 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 ಥ್ಯಾಂಕ್ ಯು ಸರ್. ಅಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ಲ ಮಲ್ಟಿಪ್ಲೆಕ್ಸ್ಗೂ ಸರ್ ಹೋಗಿ ಅಂತ ಹೇಳಿದ್ರು. ಎಲ್ಲಾ ಕಡೆ ಒಂದೇ ಮಾತು, ನೀವ್ ಹೇಳ್ದಂಗೆ ಬ್ಲ್ಯಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ರು ಎಲ್ಲಾ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ರು, ತುಂಬಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ವಿಜಯ್ ಸರ್ಗೆ ಇನ್ನೂ ಈ ತರದೇ ಸಿನಿಮಾಗಳು ಮಾಡಿ, ಆಮೇಲೆ ಆಕ್ಷನ್ ಬಗ್ಗೆ ಗಿರಿಜಾ ಅವ್ರ ಬಗ್ಗೆ ಪ್ರತಿಯೊಬ್ರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು. ಆಮೇಲೆ ನಮ್ ಬ್ಲ್ಯಾಕ್ ಡ್ರ್ಯಾಗನ್ ಅವ್ರನ್ನ ಕರ್ಕೊಂಡ್ಬನ್ನಿ ಅಂತ ಪ್ರತಿಯೊಬ್ರು ಕೇಳ್ತಿದ್ರು. ಸೊ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ, ನಾನು ಖಂಡಿತವಾಗ್ಲೂ ಸರ್ಗೆ ಬೇಕು
ಬೇಕು ಅಂತ ಬೈದಿಲ್ಲ, ಸರೇ ಡೈರೆಕ್ಟ್ ಮಾಡಿರೋದು ಗೊತ್ತು. ಸರ್ ಬಯಸಿರೋದಕ್ಕೆ ನಾನು ಬೈದಿರೋದು. ಬಿಕಾಸ್ ಪ್ರತಿಯೊಬ್ರು ಕೇಳ್ತಾ ಇದಾರೆ, ಅದ್ ಹೆಂಗ್ ಅಣ್ಣನ್ ಬೈದ್ರಿ ನೀವು, ಹೆಂಗ್ ಹೋಗಿದ್ದೀರಾ ನೀವು ಅಂತೆಲ್ಲ ಕೇಳ್ತಿದ್ದಾರೆ. ದಯವಿಟ್ಟು ಕ್ಷಮೆ ಇರ್ಲಿ. ವಿಜಯ್ ಸರ್ ಬಗ್ಗೆ ನನಗೆ ಮಾತಾಡಕ್ ಬಹಳ ಎಮೋಷನಲ್ ಆಗ್ತೀನಿ. ಬಿಕಾಸ್ ಮೋಸ್ಟ್ ಪ್ರಾಬ್ಲಿ ನಾನು ತುಂಬಾ ಕಡೆ ಹೇಳಿದ್ದೀನಿ, ಚನ್ನ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು. ಚನ್ನ ಸರ್ ಸಲಗಾಲ ಆಕ್ಟ್ ಮಾಡಿದ್ದಾರೆ. ಅವ್ರು ನನಗೆ ಬಹಳ ಕ್ಲೋಸ್ ಇದ್ರು. ಅದೇನ್ ತಾಕತ್ತಾದೆ ಅನ್ನೋ ಗೊತ್ತಿಲ್ಲ ನನಗೆ. ಅವರ ಬುಕ್ ರಿಲೀಸ್ ಫಂಕ್ಷನ್ ಅಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು. ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್, ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನಗೆ ತುಂಬಾ ತುಂಬಾ ಖುಷಿಯಾಗಿದೆ ಈ ಒಂದು ಅವಕಾಶದಿಂದ. ಎಲ್ರೂ ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ನೋಡಿ. ನಾನು ವಿಜಯ್ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಎಮೋಷನಲ್ ಆಗ್ತೀನಿ. ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು.